ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತಂತೂ ನಾನಂತೂ ಫುಲ್ ಖುಷಿರಿಪ್ಪ. ಯಾಕಂದರೆ ಟೈಟಲ್ ನೋಡೇ ಗೊತ್ತಾಗಿರ್ತಾರೆ ನಿಮ್ಮೆಲ್ಲರಿಗೂ ಇವತ್ತು ಯಾಕೆ ಎಷ್ಟು ಸಂತೋಷವಾಗಿದ್ದೀನಿ ಅಂತ. ಇವತ್ತು ನಮ್ಮ ಮನೆಗೆ ಒಬ್ಬ ದೊಡ್ಡ ಯೂಟ್ಯೂಬರ್ ಹೊಂಟಾರಿ, ಅದು ಕೂಡ ದೊಡ್ಡ ಫ್ಯಾಮಿಲಿ ಹೊಂಟಾರ್ರಿ. ಅದಕ್ಕೆ ನನಗೆ ಭಾಳ ಅಂದರೆ ಭಾಳ ಖುಷಿಯಾಗ್ಯದ. ಅವರ ಬರ್ತೀವಂತ ಫೋನ್ ಹಚ್ಚಾರೀಗ. ಇನ್ನೇನು ರಾತ್ರಿನ ಕುಂತಾರ್ರಿ ಅವ್ರು. ಇನ್ನು ಕಲಬುರ್ಗಿಗೆ ಬಂದಾರ ಅಂತ್ರಿ ಈಗ ಮುಂಜಾನೆ ಅಷ್ಟೇ. ಈಗ ಅಡುಗೆ ತಯಾರಿ ಮಾಡ್ಕೊತೀನಿ ರೀ. ಅವ್ರ ಸಲೇಕಂತೇಳಿ ಸ್ಪೆಷಲ್ ಅಡುಗೆಗಳು ಮಾಡ್ಲತ್ತೀನಿ. ಎಲ್ಲ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಇವತ್ತು ಫುಲ್ ಖುಷಿ ರೀ ನಾನಂತೂ. ಯಾಕಂದರೆ ನನ್ನ ಕನಸಾಗಿತ್ತು ಅವ್ರನ್ನ ಬರ್ತೀನಿ ಅಂತ ಅವ್ರು ಹೇಳ್ತಿದ್ರು, ಆದ್ರೆ ಇನ್ನೂ ಬಂದಿರಲಿಲ್ಲ. ಆದರೆ ಇವತ್ತು ಹೊಂಟ್ರವರು, ಒಬ್ಬ ದೊಡ್ಡ ಯೂಟ್ಯೂಬರ್ ಹೊಂಟ್ರ. ಫುಲ್ ಖುಷಿಯಾಗಿದ್ದೀನಿ ರೀ ನಾನಂತೂ. ಯಾರು ಏನು ಅಂತೇಳಿ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ಯಾರು ಹೊಂಟ್ರ ಅಂತೇಳಿ. ಅವ್ರ ಸಲೇಕ ಏನೇನೆಲ್ಲ ಅಡುಗೆಗಳು ಮಾಡಕತ್ತೀನಿ ಅಂತ ನೋಡೋವಂತ ಬರ್ರಿ. ನಾಳೆ ಹೋಗತ್ರಿ, ಇವತ್ತೊಂದು ದಿನ ಅವೇ ಬರುತ್ತೆ. 2 kg ಜಾಸ್ತಿ ಅವರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಲ್ಲ ಮಾತಾಡಿದಾರ ತುಂಬ್ಕೋತಿರ್ತದೆ. ಏ ನೀರ್ ಬೇಷ ಸಣ್ಣ ಬಾಯಿನ ಬಸ್ ಬರ್ಲ ಅರ್ಬಿ ಬಡಿತೀವ ತಟ್ಟೆ ಸಣ್ಣ ಅವನ ಹೊಡಿತೀನಿ ಬಿಡು. ಬೀಗರಲ್ಲ ದೊಡ್ಡ ಯೂಟ್ಯೂಬರ್ ಹೊಂಟ್ರಿ ನೋಡ್ರಿ. ಈಗ ಎರಡು ಸೇರ ಬ್ಯಾಳಿ ಕುದಿಲಿಕ್ಕೆ ಹಾಕಿನ್ರಿ. ಹೋಳ್ಗೆ ಮಾಡ್ತೀನಿ ರೀ ಅವ್ರಿಗೆ ಸ್ಪೆಷಲ್ ಆಗಿ. ನಮ್ಮ ಕಡೆಗೆ ಹೋಳ್ಗೆ ಅವ್ರಿಗೆ ಮಾಡ್ತೀನಿ ಅಂತೇಳಿ ಚಿಕನ್ನ ಮಟನ್ ಮಾಡ್ಬೇಕಂದ್ರಿ. ಅದ್ರ ಚಿಕನ್ ಮಟನ್ ಬ್ಯಾಡ್ರಿ, ಅದ್ರಲೇಕ ಸ್ಪೆಷಲ್ ಆಗಿ ಹೋಳ್ಗೆ ಮಾಡೋವಂತ ಹೋಳ್ಗೆ ಮಾಡಿರ್ತೀನಿ ನಾನು. ಬಸ್ ನೀವು ಊಟ ಹಾಕೋ ಬಸ್ ಬರ್ತೀನಿ ಈಗ. ಯೂಟ್ಯೂಬರ್ ಯಾರಂತ ಗೊತ್ತಾದ್ರೆ ಕಮೆಂಟ್ ಮಾಡ್ರಿ ಯಾರು ಹೊಂಟಾರ ನಮ್ಮ ಮನೆಗೆ ಅಂತೇಳಿ. ಸರಿ ಒಂದು ಕೆಲಸ ಮುಗಿಸ್ಬೋದು. ಬಸ್ಸಿಗೆ ಹಾಕಿದ್ರೆ ಕುಂದಿರ್ತಾವಲ್ಲ. ನಮ್ಗೆ ಆದರ್ಶ ಒಳಗಡೆ ಕೈ ಕೊಟ್ಟು 10 ವರ್ಷ 2 ಚಚ್ಚಳ ತೊಗಲಿಗೆ ನಮ್ಮ ಪಾಲಿ 120 ಸಿಕ್ತು. 120 ಚಳ ದೊಡ್ಡ ಸಿಕ್ಕು ಬಾಯಿ ಒಂದಿ. ಆದರ್ಶ ನಮ್ಮ ಹೈರಾಣ ಮಾಡೋದು ಒಳ ಸೊಟ್ಟು ನೀರಾಗ ಹೋಗ್ಬಿಟ್ಟು ಬೆಲ್ಲ ಅಲ್ಲೇ ನಮ್ಗೆ ಬೆಲ್ಲ ಕೊಡು. ಕಲ್ಲಿಟ್ಟಿನ ನೀರು ವರ್ಷಕ್ಕಿನ್ನೋದು ಇನ್ನೊಂದು ಸಮ ಕಲ್ಲಿ ಏನ್ರವ ಒಳ್ಕಲ್ಲ ತೊಳೆದಿಟ್ಟಿನಿ. ಬ್ಯಾಳಿ ಕುದ್ದ ರೆಡಿ ಆಗ್ಯದ ನೋಡ್ರಿ. ಬ್ಯಾಳಿ ಅಂತ ಕುದ್ ರೆಡಿ ಆಗ್ಯದ್ರಿ. ಇದಕ್ಕೆ ಇಲಾಚಿ ಜಜ್ಜಿಕಾಯಿ ಹಾಕ್ಯಾಳ ಸಣ್ಣ ಹಾಕ್ಯಾಳಲ್ಲ, ಇಲಾಚಿ ಜಾಜಿಕಾಯಿ ಎಲ್ಲ ಹಾಕ್ಯಾರ್ರಿ. ಈಗ ಇದನ್ನು
ರುಬ್ಬಬೇಕ್ರಿ ಹೂರಣ ರುಬ್ತೀನಿ ರೀ. ಹೋಳ್ಗೆ ಮಾಡ್ಲಿಕ್ಕೆ ಒಬ್ರಿಗೆ ಹೇಳೀನಿ ರೀ, ಕಲಬುರ್ಲಿಂತ ಬಂದಾರ ಅಕ್ಕೋರು, ಅವ್ರು ಹೋಳ್ಗೆ ಮಾಡ್ತಾರೆ. ಹೂರಣ ಅರ್ದು ಕೊಡ್ತೇವೆ ಅವರಿಗೆ. ಕಟ್ಟಿನ ಸಾಂಬಾರ ಅನ್ನ ಅದು ಆಮೇಲೆ ಮಾಡ್ತೇವೆ ರೀ. ಸಣ ಆಗಿ ಏನು ಮಾಡ್ತೀವಿ ಬಿಡು, ಬೆಳಕಿರಿ ಎಲ್ಲ ಹೋಗ್ಯಾನ ಮಾತು ಬರದಾಗಲ್ಲ ಕಾಕ, ಮಾತು ನೀ ಬರಲ್ಲ ಬಿಡಲ್ಲ. ಅಲ್ಲಿ ಸೀದಾ ಬಸ್ಸಿಗೆ ಹೋಗ್ತಿರಲ್ಲ ಈ ಕಡೆ ಹಾಕ್ತಾನೆ ಬಸ್ಸಿಗೆ. ಅತ್ತಿ ಮನಾರ್ದಿ ಮಾತು ಯಾಕೆ ಕಲ್ತು ಹಾ ಬಾಬಾ ನಾ ಮಾಡ್ತೀನಿ ಅಂತಾಳ, ಅವ್ವ ಯಾಕೆ ಅಂತ ಅಂತೀವಿ. ಬರ್ತೀನಿ ಅಲ್ಲ ಅಂತಾಳ, ಯಾಕೆ ಅಂತ ಏನಾಗಲ್ಲ, ಸಿಸರಿಂಗ್ ಆಗಲ್ಲ, ಏನಾಗಲ್ಲ. ನೋಡ್ ನಾವ್ ಆ ಕಡೆ ಕೂರ್ತೀವಿ, ಸೆಕಿ ಬಡಿಸ ನಂದೇವು. ಹೋಳಿಗೆ ಅಂಜಿ ಭಾಳ ಕಿಚ್ಚಬೇಕಲ್ಲ. ಬಸ್ ಬಂತಲ್ಲ, ಬಸ್ ಬಸ್ ನಿಂತಾನ ನೋಡು, ಅಜ್ಜಿ ಅವ್ರು ಹೋಗ್ತಾರ ಬಸ್ಸಿಗೆ. ಬಸ್ ಬಂತಾನು ನೋಡಿರ್ ಮಾಡ್ದ ಮುಂದೆ ನಿಂತಿರೋದು. ಹೋಗ್ಯಾರ ನೋಡ್ರಿ, ಇಲ್ಲಿ ಹೋಳ್ಗೆ ಮಾಡ್ಲಿಕ್ಕತ್ತಾರ. ಹೋಳ್ಗೆ ಮಾಡಕ್ಕಾಡ್ರಿ ಲೆಕ್ಕ ನೋಡ್ರಿ, ಕಡ್ಲಿಬೇಳೆ ಹೋಳ್ಗೆ. ಇನ್ನು ಹೋಳ್ಗೆ ಇಷ್ಟು ಮಾಡ್ಯಾಡ್ರಿ. ಇನ್ನು ಇಲ್ಲಿದು ಇಷ್ಟು ಹೂರಣದ, ಇನ್ನು ಆ ಬುಟ್ಟಾಗ ಭೀ ಹೂರಣದ. ಚಪಾತಿ ಮಾಡ್ಬೇಕು, ಚಪಾತಿ ಮಾಡಬೇಕು. ಇನ್ನು ಇದಿಷ್ಟು ಅದ ರೀ. ಇಲ್ಲಿ ನೋಡ್ರಿ ಹೋಳ್ಗೆಗಳ ಒಂದಕ್ಕೊಂದು ಹತ್ಕೋತಾವ ಅಂತೇಳಿ, ಯಾಕಂದ್ರೆ ದಪ್ಪ ಬೀಳ್ತಾವಲ್ರಿ ಬಕ್ಕಳು ಅಷ್ಟು ಹೋಳ್ಗೆವ. ಅದಕ್ಕೀಗ ಈ ರೀತಿ ಒಂದು ಬುಟ್ಟಿ ಒಳಗೆ ಆರಿವ ಸಪ್ರೇಟಾಗಿ ತೆಗಿಲಿಕ್ಕಿತ್ತಾಳ್ರಿ ಅವ. ಇನ್ನು ಅದಷ್ಟು ಹೋಳ್ಗೆ ಆಗತ್ತಕ್ಕೆ ಇನ್ನು ದಬಶತ್ತವ್ರಿ ಹೋಳ್ಗೆ. ಇನ್ನು ಒಂದು ಅದಿಷ್ಟು ಅದ ನೋಡ್ರಿ ಹೂರಣ. ಇದು ಮತ್ತಿಷ್ಟು ಹೋಳ್ಗೆ ಅದು ರೀ. ಇವು ಮತ್ತು ಆ ಬುಟ್ಟಿ ಹಾಕಿ ಬರ್ತೀನಿ. ಮಾತಿಸ್ ಮಾಡ್ಯಾರ್ರಿ. ಈಗ ಆಗಳ ಪೈಲದ ಹೋಳ್ಗೆ ತೆಗೆದಿದ್ದೇವೆ ರೀ ಒಂದು ಡಬ್ಬಿಗೆ. ಮತ್ತಿವಿ ಇಷ್ಟು ಹೋಳ್ಗೆ ರೆಡಿಗೆ ನೋಡ್ರಿ. ನೋಡ್ರಿ ಅವ್ರು ಬರೋಷ್ಟೊತ್ತಿಗೆ ಎಲ್ಲಷ್ಟು ಅಡುಗೆ ಕಂಪ್ಲೀಟ್ ಮಾಡ್ಕೊಬೇಕಂತ ಹೋಳ್ಗೆ ಮಾಡಕ್ಕಂತಂದ್ರೆ, ಯಾಕಂದ್ರೆ ಬಕ್ಕಳದ ರೀ ಹೋಳ್ಗೆ 2 ಸೇರಿ ಹಾಕಿಲ್ರಿ. ಅದಕ್ಕೆ ನನಗೆ ಹೋಳ್ಗೆ ಕುಂತ ಅಷ್ಟು ಹೋಳ್ಗೆ ಮಾಡೋದಾಗಂಗಿಲ್ಲ ಅಂಥೇಳಿ ನಾವು ಹೂರ್ಣದ ಅರ್ಥ ಕೊಟ್ರಾಯ್ತು. ಅವ್ರು ಹೋಳ್ಗೆ ಮಾಡ್ತಾರೆ ಅಂಥೇಳಿ ಹಾಕೋರಿಗೆ ಕರ್ಸಿದ್ರಿ. ಅವರ ಹೋಳ್ಗೆ ಮಾಡಿರ್ತಾರೆ. ಈಗ ಸಾಂಬಾರು ಅನ್ನ ಎಲ್ಲ ಅವ ನೋಡ್ಕೊತಾ ಇಡ್ರಿ ಆಕಿನು, ಯಾಕಂದ್ರೆ ನನಗೂ ಭಾಳ ತಕ್ಕ ಕುಂತ ಅಡುಗೆ ಮಾಡೋದು ಒಂದು ಆಗಲ್ರಿ. ಈಗ ಅವನೇ ನೋಡ್ಕೊತಾಳೆ. ಇನ್ನೇನು ಬರ್ಬೋದು ರೀ ಅವ್ರ, ಅಂದ್ರೆ ಸಂಜೆ ಟೈಮಿನ ಕಡೆಗೆ ಈ ಕಡೆ ಮನೆಗೆ ಬರ್ತೀವಿ ಅಂದಾರೆ ಅವ್ರು. ಯಾಕಂದ್ರೆ ಗುಲ್ಬರ್ದಾಗ ಒಂದು ಸ್ವಲ್ಪ ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಬರ್ತೀವಿ ಅಂದಾರ್ರಿ. ಈಗ ಸದ್ಯಕ್ಕೆ ಅವ್ವ ಕಟ್ಟಿನ ಸಾಂಬಾರು ಪಣ್ಣೆ ಹೊಡಿತಾಳ್ರಿ. ಯಾವ ರೀತಿ ಮಾಡ್ತಾವೆ ಕಟ್ಟಿನ ಸಾಂಬಾರು ನೋಡಂಬರ್ರಿ. ಈಗ ನೋಡ್ರಿ ಅವ್ವ ಸಾಂಬಾರು ಮಾಡಕತ್ತಾಳೆ. ಕಟ್ಟಿನ ಸಾಂಬಾರು ಹಾಕ್ತೀವಿ ಎಣ್ಣೆ. ಈಗ ಇದಕ್ಕೆ ಎಣ್ಣೆ ಹಾಕಂಬ್ರಿ. ಸಾಕು. ಈಗ ಎಣ್ಣೆ ಹಾಕಿನ್ರಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ತೇಳ್ರಿ. ಜೀರಿಗೆ ಸಾಸಿವೆ ಈಗ ನೋಡ್ರಿ, ಜೀರಿಗೆ ಮತ್ತು ಸಾಸಿವೆ 2 ಹಾಕ್ಲಿಕ್ಕೆ. ಈಗ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಲ್ರಿ. ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಗ್ಲಿಕ್ಕತ್ತಾವ ನೋಡ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಗೆದ್ದಿಟ್ಟಾಡ್ರಿ. ಈಗ ಬೆಳ್ಳುಳ್ಳಿ ಹಾಕೋತಾಳ್ರಿ. ಬೆಳ್ಳುಳ್ಳಿ ಸ್ವಲ್ಪ ಗೊಬ್ಬರವ ಹೊರಗೆ ಮಾಡ್ಬೇಕಂತಂದ್ರೆ ಇಲ್ಲ ಒಂದು ಸ್ವಲ್ಪ ಹೋಳ್ಗೆ ಚಪಾತಿ ಮಾಡಿರ್ತಾರೆ ಇಲ್ಲಿ. ಮತ್ತು ಗ್ಯಾಸಿನ ಪಾನ ಇಡ್ಲಿಕ್ಕೆ. ಈಗ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ
ಈಗ ಇದಕ್ಕೆ ಹುಣಸಿಕಾಯಿ ನೀರು ನೋಡ್ರಿ, ಇದು ಹುಣಸಿಕಾಯಿ ನೀರು ಮತ್ತು ಹಸಿ ಮೆಣಸಿನ್ಕಾಯಿ ಖಾರ, ಖಾರ ಉಪ್ಪು ಅರಿಶಿನ ಎಲ್ಲ ಇದೆ. ಹಸಿಮೆಣಸಿನ ಖಾರ, ಉಪ್ಪು, ಅರಿಶಿನ ಇದ್ರೊಳಗೆ ಹಾಕ್ಯಾರ್ರಿ. ಈಗ ಉಪ್ಪು ಸಕ್ಕತ್ತಾಗಿ ಹಾಕಿಲ್ಲ ಮತ್ತು ಅರಿಶಿನ ಹಾಕೊಂಡಿದ್ವಿ, ಎಲ್ಲ ಹಾಕ್ಯಾರ. ಅಲ್ಲಿ ಮಾಡಿ ಅಲ್ಲಿ ಆಯ್ತಲ್ಲ ಮತ್ತೆ ಆಯ್ತಲ್ಲ ಅಂತ ಮಾಡ್ತೀವಿ. 24 ಗಂಟೆಗೆ ತಗೋತೀವಿ ನಾವು. ಈಗ ನೋಡಿರಿ ನೀರು ಹಾಕ್ಬೇಕಾದ್ರೆ ಮತ್ತು ಈಗ ಹುಣಸಿಕಾಯಿ ಹುಳಿ ಒಳಗೆ ಖಾರ ಉಪ್ಪು ಎಲ್ಲ ಕುದಿಬೇಕು ರೀ ಮಸ್ತಾಗಿ. ಕುದ್ಮೇಲೆ ಕಟ್ಟಿ ನೀರು ಹಾಕ್ತಾರೆ. ಈಗ ಕುದಿಲ್ರಿ ಹುಣಸಿಕಾಯಿ ಹುಳಿ. ಈಗ ನೋಡ್ರಿ ಈಗ ಮಸ್ತನೇ ಕುದಿದ್ರಿ. ಈಗ ಖಾರ ಉಪ್ಪು ಎಲ್ಲ ಈಗ ಕಟ್ಟಿ ನೀರು ಹಾಕ್ಲಿಕ್ಕೆ ನೋಡ್ರಿ. ಈಗ ನೋಡ್ರಿ ಕಟ್ಟಿ ನೀರು ಹಾಕ್ಬೋದು. ಇನ್ನೊಂದು ಇಷ್ಟ ಅದಾರಿಗಿನ ಕಟ್ಟಿ ನೀರು ಅದಿಷ್ಟು ಹಾಕ್ತಾವ. ಓ ಕಟ್ಟಿ ನೀರು ಹಾಕ್ಬಿಡ್ರಿ ಅಷ್ಟು. ನೋಡ್ರಿ ಇಷ್ಟೆಲ್ಲ ಅಡುಗೆ ಮಾಡಿದವ್ರಿ ಇವತ್ತು. ಅವ್ರು ನಾನು ಗುಲ್ಬರ್ಗ ಬಂದಿರಿ. ನಾಗ ಈ ಅಡುಗೆ ಎಲ್ಲ ಮಾಡೋ ಸಲಿಯಾಕ ಗುಲ್ಬರ್ಗನ ಹೋಗೋದಾಗಿಲ್ರಿ ನನಗೆ. ಯಾಕಂದ್ರೆ ನೀವೇ ಬರ್ರಿ, ನಾಳೆ ಮತ್ತೆ ನಾ ಬರ್ತೀನಿ ಅಂತ ಹೇಳಿನ್ರಿ. ಗುಲ್ಬರ್ಗ ನಾಳೆ ಕರ್ಕೊಂಡು ಹೋಗ್ತೀನಿ ರೀ. ಇವತ್ತು ಮೊದಲು ಅವ್ರು ಎಷ್ಟು ನೋಡ್ಕೊಂಬರ್ತಾರೆ ಅಷ್ಟು ನೋಡ್ಕೊಂಬರ್ರಿ. ಈಗ ಅಡುಗೆ ಅದು ಮಾಡಿ ಇಟ್ಕೊಂಡ್ರೆ ಆಯ್ತು. ಮತ್ತು ಸಂಜೆ ಮುಂದೆ ನಮಗೆ ಲೇಟ್ ಬೆರಗಂಗಿಲ್ಲ ರೀ, ಅದಕ್ಕೆ ಎಲ್ಲ ಇಲ್ಲೇ ಮಾಡ್ಲಾಕಿದ್ದೇವೆ. ಈಗ ಕಟ್ಟಿನ ಸಾಂಬಾರು ಕುದಿಲ್ರಿ. ಹೋಳ್ಗೆ ಮಾಡೋದು ಚಪಾತಿ ಮಾಡೋದು ಎಲ್ಲ ಆಗ್ಯದ. ಈಗ ಅನ್ನಕ್ಕೆ ಇಟ್ಟೀನಿ ರೀ. ಈಗ ಒಲಿ ಮ್ಯಾಗ ಅನ್ನ ಕುದಿಲಿಕ್ಕೆ ಇಟ್ಟೀನಿ ನೋಡ್ರಿ. ಹೋಳ್ಗೆ ಇದೆಲ್ಲ ಮಾಡೋದಾಗ್ಯದಲ್ಲ ರೀ. ಇಲ್ಲೇ ಈಗ ದೊಡ್ಡ ಓಣ್ಯಾಗ ಅನ್ನಕ್ಕೆ ಇಟ್ಬಿಟ್ಟಿಲ್ಲ ರೀ. ಈಗ ಅನ್ನ ಕುದಿಲ್ರಿ. ಅನ್ನ ಆದಮೇಲೆ ಮತ್ತೇನು ಮಾಡೋದು ಅಂತ ನೋಡಂಬ್ರಿ. ಬದ್ನಿಕಾಯಿ ಪಲ್ಯ ಅದು ಮಾಡ್ಬೇಕು ರೀ. ಇದು ಅನ್ನ ಅಲ್ರಿ ಮಾಡೋಣ. ಈಗ ಹೋಳ್ಗೆ ಮಾಡಿ ಎಲ್ಲ ಬಾಂಡೆ ಸಾಮಾನೆಲ್ಲ ಇಲ್ಲಿ ಅವ ರೀ. ನೋಡ್ರಿ ಒಂದಿಷ್ಟ ಬಾಂಡೆ ಸಾಮಾನು ಇದ್ರಿ. ಬಾಂಡೆ ಸಾಮಾನೆಲ್ಲ ತಿಕ್ಕಿದೆ ಅವು ಅಂತಂದ್ರೆ ಕಸದೆಲ್ಲ ಹುಡ್ಕೊಂಬಂದ್ರು. ಈಗ ಬದ್ನಿಕಾಯಿ ತೊಗೊಂಬಂದಾರೆ ಯಜಮಾನ್ರೆ. ಇಷ್ಟ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ. ಕಟ್ಟಿನ ಸಾರು ಅದೆಲ್ಲ ಕುದ್ದದ ಏನಿಲ್ಲ. ಈಗ ಅನ್ನ ಭೀ ರೆಡಿ ಆಗ್ಯದ. ಇಲ್ಲ ನೋಡ್ರಿ ಅನ್ನ ಅಂತೂ ಫುಲ್ ರೆಡಿ ಆಗಿಬಿಟ್ಟದ. ಈಗ ಮ್ಯಾಗ ಮುಚ್ಚಿಡಮ್ರಿ. ಈಗ ಅವ್ವ ಅಂತಂದ್ರೆ ಶೇಂಗಾ ಬೀಜ ಹುಡ್ಲಿತ್ತಾವ. ಇವಾಗ ಮುಚ್ಚಕ್ಕೆ ಹಾಕೋತೀನಿ. ಕಟ್ಟಿನ ಸಾರು ಕುದಿಸಿ ಇಲ್ಲೇ ಇಟ್ಟಿದ್ದೆವು. ಮ್ಯಾಲ ಮಳೆ ಉಂಟಲ್ರಿ, ಒಂದೊಂದು ಹನಿ ಮಳೆ ಹಪ್ಪಳ ನೋಡ್ರಿ. ಇವು ನಮ್ಮ ಮನ್ಯಾಗ ಮಾಡಿದ್ವು ನೋಡ್ರಿ. ಇವ ಎಷ್ಟು ದೊಡ್ಡ 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 ಅಗಿ ಹಾಕ್ತೀವಿ. ಅಲ್ಲಿ ಗೋಲಿನ ಅದೇ ಅದನ್ನು ಅದನ್ನ ಅದನ್ನ ಸರಿ ಅಲ್ಲಿ ಕುಂದ್ರು. ಬದ್ನಿಕಾಯಿ ಪಲ್ಯ ಮಾಡೋದು ಇವೆಲ್ಲ ಹಪ್ಪಳ ಅದು ಕರ್ದಿಟ್ಟ ಬದ್ನಿಕಾಯಿ ಪಲ್ಯ ಮಾಡ್ತೀವಿ. ಹಾಕೋಕು ಮತ್ತ ಎಣ್ಣೆಗ ಕರಿಬೇಕು, ಕರಿಬೇಕು, ಕುರುಡಿಗಿ ಹಪ್ಪಳ ಒಂದು ಹಪ್ಪಳ ನೋಡ್ರಿ. ಕಡಾಯಿ ತುಂಬ ಹಾಲಾಗತ್ತೆ. ಅಷ್ಟು ದೊಡ್ಡ ದೊಡ್ಡ ಮಾಡಿ ನಾನು ಹಪ್ಪಳ. ಬುಟ್ಟಿಗೆ ಹಾಕ್ತೀನಿ. ಅದು ಬಟರ್ ಪೇಪರ್ ಹಾಕಿನ್ರಿ. ಬುಟ್ಟಿಗೆ ಏನೂ ಆಗಿಲ್ಲ. ಸತಿ ಸಂತಿ ಮಳೆ ಒಂದು ಚಂದ.
ನೋಡ್ರಿ 2 ಥರದ ಹಪ್ಪಳಗಳ ಕರ್ದ ರೆಡಿ ಮಾಡೀನಿ ಈಗ. ಇವ ಉದ್ದಿನ ಹಪ್ಪುಡ್ರಿ, ಇವ ಅಕ್ಕಿ ಹಪ್ಪುಡ್ರಿ. 2 ಹಪ್ಪಳ ಮತ್ತು ಪಾಪಡ್ಗಳು ಕರ್ದೀನಿ ರೀ ಒಂದಷ್ಟು. ನೋಡ್ರಿ ಹಪ್ಪಳ ಮತ್ತು ಉದ್ದಿನ ಹಪ್ಪಳ 2 ರೆಡಿಗೆ ನೋಡ್ರಿ. ಸರಿ ನೀ ಬದನೆಕಾಯಿ ಪಲ್ಯ ಮಾಡ್ತೀನಿ. ತಂಗಿ ಒಂದು ಕೂಡ ಮಾತು ಕೊಡ್ತೀನಿ. ಕೊಡ್ತಾನೆ ನಾನು ಕೊಡ್ತಾನೆ. ಮಾಮಿ ಬಂದು ನೋಡ್ಬಿಡ್ತಾನೆ. ಒಯ್ದಿಲ್ಲ ಜಾಲಿದ ಮಳೆ ಚಾಲಾಗ್ಯದ. ಪಾಪ ಅವ್ರ ಬರಾಟಿಗೆ ಮಾಡ್ಕೊ ಗೊತ್ತಿಲ್ಲ. ಮಳೆಯೇ ಬಂದಿಲ್ಲ ಅವ್ರ ತನಕ. ಯಾಕಂದ್ರೆ ಮಳೆ ಇಲ್ಲ ಅನ್ಕೊಂತಿದ್ದೆವು. ಈಗ ಇದೊಂದು ಪಲ್ಯ ಮಾಡಿದ್ರೆ ಕಂಪ್ಲೀಟ್ ಆಯ್ತು ಎಲ್ಲ ಅಡುಗೆನು. ಯಾಕಂದ್ರೆ ಮುದ್ದೆ ಆಗ್ಯದ, ಚಪಾತಿ ಆಗ್ಯದ, ಮತ್ತು ಪಾಪಡದೆಲ್ಲ ಬೆಳೆದು ಆಗ್ಯದ. ಪಡೋದು ಕೊಯ್ದೇನು ತಮ್ಮ ಬೇಳು ಬೇಡಪ್ಪ. ಅಲ್ಲಿ ಮಾಮ ಬಂದ ಕರಿ. ಮಾಮ ಕರಿ ಕೊಡ್ತಾನೆ. ಮಾಮ ಕರಿ ಕೊಡ್ತಾನೆ. ಅಲ್ಲಿ ಮಾಮ ನೋಡ್ರಿ. ಮಾಮ ಕರಿ. ಮಾಮ ಉಳ್ಳಾಗಡ್ಡಿ ಅಂತ ಸುಟ್ಟವ್ರಿ. ಇದಕ್ಕೆ ಟೊಮೆಟೊನ ಹಾಕ್ತೀನಿ. ಎಲ್ಲ ಕಡೆಗೆ ಈಗ ಮಾಡೋದು ಟೊಮೆಟೊ ಹಣ್ಣು ಹಾಕ್ತೀನಿ ರೀ. ಜರ ಒಲಿ ಉರಿ ಜರ ಕಳಿ ಇಲ್ಲೇ ಇಟ್ಟು ನೋಡಿ. ಸ್ವಲ್ಪ ಉಪ್ಪು ಕೊಡ್ತೀನಿ. ಸ್ವಲ್ಪ ಉಪ್ಪಾಗಿ ಜಲ್ದಿ ಸುಡ್ತಾವ. ಚಿಕ್ಕಷ್ಟು ಉಪ್ಪು, ಖಾರದ ಪುಡಿ ಎರಡು ಖಾರ 2. ಹುಣ್ಚಿಕೆ ಹುಳಿ ಹಾಕಲ್ರಿ, ಯಾಕಂದ್ರೆ ಟೊಮೆಟೊ ಹಣ್ಣು ಹಾಕಿನಲ್ರಿ. ಟೊಮೆಟೊ ಹಣ್ಣು ಹಾಕ್ಲಿಕ್ಕಂದ್ರೆ ಹುಣ್ಚಿಕೆ ಹುಳಿ ಹಾಕ್ತಿದ್ದೆ. ಈಗ ಇದಕ್ಕೆ ಬದ್ನಿಕಾಯಿ ಹಾಕಂಬ್ರಿ. ನೋಡ್ರಿ ಬದ್ನಿಕಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕಿ ಕುದಿಸಂಬ್ರಿ. ನಂಗೆ ನೋಡ್ರಿ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಇನ್ನೇನು ಕುದಿಲಿಕತ್ತದ ನೋಡ್ತಿರ್ಬೋದು. ಸೂಪರಾಗಿ ಮಾಡ ಮಳೆ ಚಾಲೂ ಆಗ್ಯದ. ಸಣ್ಣ ಅದ ರೀ ಹನಿ ಅಂತರ. ಯಾಕಂದ್ರೆ ಹೋಳ್ಗೆ ಮಾಡಿದ್ಮೇಲೆ ಅದ್ರ ಜೊತೆ ಬದ್ನಿಕಾಯಿ ಪಲ್ಯ ಇದ್ರನ್ನ ಟೇಸ್ಟ್ ನಮ್ಮ ಕಡೆಗೆ. ಅದಕ್ಕೆ ಮತ್ತೆ ಬದ್ನಿಕಾಯಿ ಪಲ್ಯ ಮಾಡಿದ್ದೇವೆ. ಈಗ
ಈಗ ನೋಡ್ರಿ ಎಲ್ಲ ಅಡುಗೆ ರೆಡಿ ನೋಡ್ರಿ. ಹೋಳ್ಗೆ ಬುಟ್ಟಿ ಮತ್ತು ಈ ಉದ್ದಿನ ಹಪ್ಪಳ, ಅಕ್ಕಿ ಹಪ್ಪಳ, ಕಟ್ಟಿನ ಸಾರು, ಅನ್ನ, ಬದ್ನಿಕಾಯಿ ಪಲ್ಯ ಇಷ್ಟೆಲ್ಲ ವೆರೈಟಿ ಅಡುಗೆ ರೆಡಿ ಆಗ್ಯದ ನೋಡ್ರಿ. ಇನ್ನೇನ ಯೂಟ್ಯೂಬರ್ ಬರೋದು ಒಂದ ಬರ್ತೀರಿ, ಬಂದ್ಮೇಲೆ ಊಟಕ್ಕೆ ಕೊಡೋದ್ರಿ. ಯಾವಾಗ ಬರ್ತಾರೋ ಗೊತ್ತಿಲ್ರಿ, ಮಳೆ ಒಂದು ಸ್ಟಾರ್ಟ್ ಆಗ್ಯದ ನಮ್ಮ ಬೆಳಕ. ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿ ನೋಡ್ರಿ. ನಾನು ಇವತ್ತು ಹೋಳಿಗೆ ಅಂತ ಒಬ್ರಿಗೆ ಹೇಳಿ ಹಚ್ಚಿ ಕೂಲಿ ಹಚ್ಚಿಸಿಂದ್ರೆ ಮಾಡಿಸ್ಕೊಂಡಿದ್ರಿ. ಇವೆಲ್ಲ ಅವ್ವ ನಾನು ಮಾಡಿದೇವ್ರಿ. ಅವ್ವನ ಕಟ್ಟಿನ ಸಾರು ಎಲ್ಲ ಮಾಡಿದ್ರಿ, ಬದ್ನಿಕಾಯಿ ಪಲ್ಯ ಮಾಡಿದೆವು. ಇದಿಷ್ಟು ಅಡುಗೆ ರೆಡಿ ಆಗ್ಯದ ನೋಡ್ರಿ. ಬುಟ್ಟ್ಯಾಗ ಹೋಳ್ಗೆ ಆಗಿಟ್ಟಿವಪ್ಪ ಅಂತಂದ್ರಿ ಭಾಳ ಮೆತ್ತಗಿರ್ತಾವ, ಸಾಫ್ಟಾಗಿ. ಯಾಕಂದ್ರೆ ಅವ್ರು ಬರ್ಲಾಕೆ ಲೇಟ್ ಅದಲ್ರಿ, ಅದ್ರ ಸಲೇಕ ಬುಟ್ಟಿ ಒಳಗೆ ಹಾಕಿ ಇಟ್ಬಿಟ್ಟಿದ್ದೇವ್ರಿ ಎಲ್ಲ ಹೋಳ್ಗೆಗಳ ನೋಡ್ರಿ. ಎಲ್ಲ ಥರದ ವೆರೈಟಿ ಸ್ಪೆಷಲ್ ಅಡುಗೆ ರೆಡಿ ಆಗ್ಯದ ನೋಡ್ರಿ.